ಈ ಕನ್ನಡ ಚಿತ್ರರಂಗಕ್ಕೆ ಇಂದ್ರಜಿತ್ ಅವರು ಒಂದು ವಿಶೇಷವಾದ ಟಚ್ ಕೊಡ್ತಾಯಿದ್ದೀರಿ. ಭಾಳ ಒಳ್ಳೆಯ ಟಚ್ ಇದು. ನನಗೆ ಅರ್ಥ ಆಗಿರಲಿಲ್ಲ. 2 ಸರಿ ಫೋನ್ ಮಾಡಿದ್ರು. ಫೋನಲ್ಲಿ ಅದು ಇದು ಜೋಕ್ ಮಾಡ್ತೀವಿ. ಇವರು ನೀವು ಬರಬೇಕು, ಲಾಂಚ್ ಮಾಡಬೇಕು. ಇವನು ಯಾವ ಮನುಷ್ಯ? ನನಗೂ ಈ ಚಿತ್ರರಂಗಕ್ಕೂ ಇವ್ರಿಗೂ ಸಂಬಂಧ ಇಲ್ಲ, ನಾನು ಯಾಕೆ ಕರೀತಾರೆ ಇವರು ಅಂತ ಸುಮ್ಮನೆ ಡೌಟ್ ಕೇಳಿದೆ. ಆಮೇಲೆ ಡೇಟ್ ಏನೋ ಚೇಂಜ್ ಆಯಿತು, ಹೇಳಿದೆ ಬರ್ತೀನಿ ಅಂತ. ಇಲ್ಲಿ ಬಂದಾಗ ಕೂಡ ನನಗೆ ತಬ್ಬಿಬಾಗಿದೆ, ಯಾಕೆ ಈ ಕ್ಯಾರೆಕ್ಟರ್ ನನ್ನ ಕರೆಸಿದೆ? ಸ್ಟಾರ್ಗಳು ಅವರು ಇರೋದು. ಆಮೇಲೆ ಒಂದು ಸ್ಟಾರ್ ಬಂತು, ಇನ್ನೊಂದು ಸ್ಟಾರ್ ಬಂತು, ಇದು ಸ್ಟಾರ್ ಫುಲ್ ಸಿದ್ಧವಾಗಿ ಬಂದಿದೆ. ಓಕೆ, ಆಮೇಲೆ ಗೊತ್ತಾಯಿತು ಇವರು ತಾವು ಬೆಳೆದವರ ಜೊತೆಯಲ್ಲಿ ತಮ್ಮ ಮಗನ ಚಿತ್ರವನ್ನು ಲಾಂಚ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಅಂತ. ಅದು ನೋಡಿದೆ, ಚೆನ್ನಾಗಿತ್ತು. ಅದು ನೀವು ಬೆಳೆದಿತ್ತು ಯಾರಿಂದ? ಇವರೆಲ್ಲರಿಂದ. ನಿಮ್ಮನ್ನು ಬೆಳೆಸಿದವರ ಮಧ್ಯೆ ನಿಮ್ಮ ಮಗನ್ನ ಬೆಳೆಸಬೇಕು ಅನ್ನೋದು ಒಂದು ಐಡಿಯಾ ಚೆನ್ನಾಗಿತ್ತು. ಅವ್ರಿಗೆಲ್ರಿಗೂ ನನ್ನ ಕೈಯಲ್ಲಿ ಹೂವು ಕೊಡಿಸಿದ್ರಿ. ಇಟ್ಸ್ ಎ ಫ್ಲವರಿಂಗ್ ಡೇ. ಫ್ಲವರಿಂಗ್ ಡೇ ಅಂದರೆ ಬ್ಲಾಸಮಿಂಗ್ ಡೇ. ನನಗಿಷ್ಟ ಆಯಿತು. ಅದಾದಮೇಲೆ ಡೌಟ್ ಇತ್ತು, ಇನ್ನು ಯಾಕೆ ಕರ್ಸವ್ ನನ್ನ ಯಪ್ಪ ಅಂತ. ಒಂದು ಸಣ್ಣ ಡೌಟ್ ಇತ್ತು. ಲಾಫಿಂಗ್ ಬುದ್ಧ ಅಂತಿತ್ತು. ಆತ ನಮಗೆ ಸೋಲ್. ಲಾಫಿಂಗ್ ಬುದ್ಧ ಅಂದರೆ ಹಂಸಲೇಖನ ಸೋಲ್. ಅದು ನೋಡಿದೆ, ಅದೇ ಲಾಫಿಂಗ್ ಬುದ್ಧ ಫಿಲಿಮ್ಸ್. ಅಲ್ಲಿಂದ ಕೆಳಗಿಳಿದ್ರೆ ಗೌರಿ. ಈ ಗೌರಿ ಅನ್ನೋ ಶೀರ್ಷಿಕೆ ಇಟ್ಕೊಂಡು ಇಷ್ಟೆಲ್ಲ ಸಂಭ್ರಮ ಮಾಡ್ತಾ ಫ್ಲವರಿಂಗ್ ಡೇ ಮಾಡಿ ಈ ಥರ ಲಾಂಚ್ ಮಾಡೋ ಸಿನಿಮಾದ ಟೈಟ್ಲಲ್ಲಿ ಏನಿರ್ಬೋದಪ್ಪ ಅಂತ ನನಗೆ ಡೌಟ್ ಬಂತು. ನನಗೆ ಮೊದಲೇ ಗೊತ್ತು, ಇಂದ್ರಜಿತ್ ಅಂದರೆ ಇಂದ್ರ ಅಂದರೆ ಗೊತ್ತಲ್ವಾ, ಪಕ್ಕ ದೇವತೆಗಳ ದೊಡ್ಡ ಬಿಟ ಅಲ್ವಾ? ಇಲ್ಲ, ಇಂದ್ರನ ಗೆದ್ದವನು ಇಂದ್ರಜಿತ್. ಆ ವಿಟನನ್ನು ಗೆದ್ದ ಇಂದ್ರಜಿತ್ತು, ಇಂದ್ರಿಯಗಳನ್ನು ಗೆದ್ದ ಇಂದ್ರಜಿತ್. ಹೌದಾ? ಸ್ವಲ್ಪ ತುಂಟಾಟ ಅಡ್ಜಸ್ಟ್ ಮಾಡ್ಕೊಂಡು. ಈ ಇಂದ್ರಜಿತ್ ನನಗೆ ಗೊತ್ತಿರೋ ಪ್ರಕಾರ ಇಂದ್ರಜಿತ್ ಸಿನಿಮಾಗಳು ಅಂದರೆ ಗ್ಲ್ಯಾಮರ್, ಫುಲ್ ಆಫ್ ಗ್ಲ್ಯಾಮರ್ ಇರುತ್ತೆ. ಅಂದರೆ ಪವರ್ಫುಲ್ ಮ್ಯೂಸಿಕ್ ಇರುತ್ತೆ, ಆಮೇಲೆ ಸಖತ್ತಾಗಿ ಹ್ಯೂಮರ್ ಇರುತ್ತೆ. ಅದಾದಮೇಲೆ ಮಾರ್ಕೆಟಿಂಗ್ನಲ್ಲಿ ಮನ್ನನ್ ಓಕೆ. ಸೊ ಗ್ಲ್ಯಾಮರು, ಮ್ಯೂಸಿಕ್ಕು, ಹ್ಯೂಮರು, ಮಾರ್ಕೆಟಿಂಗ್, ಇದು. ಇಲ್ಲಿ ಗೌರಿ ಚಿತ್ರದಲ್ಲಿ ಏನು ಮಾಡಿರ್ಬೋದು ಅಂತ ಯೋಚನೆ ಮಾಡಿದ್ರೆ ನನಗೆ ಕರೆದ್ರು. ಆ ಸಾಂಗ್ ನೋಡಿದ ಕೂಡಲೇ ಇಡೀ ಈ 2 ವರ್ಷದಿಂದಲೂ ನಾವು ಎಷ್ಟೊಂದು ಭಾವನೆಗಳನ್ನು ಅದುಮಿಟ್ಕೊಂಡು ಬಚ್ಚಿಟ್ಕೊಂಡು ಸಿನಿಮಾದವರಾಗಿ ಬರೀ ರಂಜನೆಯ ಮಾತುಗಳನ್ನು ಆಡ್ತಾ ಚಿಂತನೆಯ ಮಾತುಗಳನ್ನು ಹೊರಗೆ ಬಿಡದೆ ಭಾಳ ಕಷ್ಟದಲ್ಲಿ ಬದುಕ್ತಾ ಇದ್ವಿ ಆ್ಯಕ್ಚುಲಿ ನಾವು ಚಿತ್ರರಂಗದವರು. ನಮಗೆಲ್ಲ ಗೊತ್ತಿದೆ ನಡೆದ ಅನ್ಯಾಯ ಏನು, ನಡೆದ ದ್ರೋಹ ಏನು, ಅದರ ಹಿಂದಿನವರು ಯಾರು, ಯಾಕೆ ಮಾಡಿದ್ದಾರೆ, ಅದೆಲ್ಲ ಗೊತ್ತಿದೆ ನಮಗೆ. ಆದರೆ ಕಲೆಯಲ್ಲಿದ್ದೀವಿ, ಸಿನಿಮಾದ್ಯಮದಲ್ಲಿದ್ದೀವಿ ಅನ್ನೋ ಕಾರಣಕ್ಕೆ ನಾವೆಲ್ಲ ಹಿಡಿದು ಮಾತಾಡ್ತಿದ್ವಿ. ಇವತ್ತು ಮಾತಾಡಬೇಕಾಗಿದೆ. ಅದಕ್ಕೋಸ್ಕರ ಇಂದ್ರಜಿತ್ ನನ್ನನ್ನು ಕರೆಸಿದಾರ ಅಂತ ನನಗೆ ಗೊತ್ತಾಯ್ತು ಇವಾಗ. ಆದರೂ ಇಲ್ಲಿ ನಮ್ಮ ಸಂಗೀತವನ್ನು, ನಮ್ಮ ಹಾಡನ್ನು ಅಪ್ರಿಷಿಯೇಟ್ ಮಾಡೋದಕ್ಕೆ ಇಲ್ಲ, ಅದನ್ನು ಅಪ್ರಿಷಿಯೇಟ್ ಮಾಡಿದ್ರೆ ಐ ಹ್ಯಾವ್ ಟು ಗೋ ಇನ್ ಟು ಡೀಪ್. ಅದು ಒಳಗೆ ಹೋಗಲೇಬೇಕಾಗಿದೆ. ದಯಮಾಡಿ ಹೋಗಿ ಬನ್ನಿ, ನೀವು ಆಶೀರ್ವಾದ ತಗೋ, ನೀವು ಬನ್ನಿ. ಹೀರೋ ತಯಾರಾಗಿ ಬಂದವನೇ, ಹೀರೋ ಇನ್ನು ಸಿದ್ಧವಾಗಿ ಬಂದಿದ್ದಾಳೆ. ವೆರಿ ಗುಡ್, ಗಾಡ್ ಬ್ಲೆಸ್ ಯು. ಇದು ಪುಟ್ಟ ಮಗು, ನಾನು ಇಷ್ಟು ಪುಟ್ಟ ಮಗುವಿಂದ ನೋಡ್ತಾ ಇದ್ದೀನಿ, ನಿನ್ನ ನೋಡಿರಲಿಲ್ಲ. ಬಟ್ ಇದರ ಮುಖದಲ್ಲಿ ಇನ್ನೂ ಆ ಮುಗ್ಧ ಹುಡುಕಾಟ ಹೋಗೇ ಇಲ್ಲ, ಹಾಗೇ ಇದೆ ಅಲ್ವಾ? ನೋಡ್ತಾ ಇದ್ದೇನೆ ಹೀಗೆಲ್ಲ. ಆಮೇಲೆ ನಮ್ಮನ್ನು ನೋಡಿಸ್ತಾನೆ. ಹೀರೋಗಳು ಮಾತ್ರ ನೋಡಿಲ್ಲ, ಅವ್ರು ಮಾಡಿದ್ದೆಲ್ಲ ನೋಡಿದ್ದೀವಿ. ಅಭಿವ್ಯಕ್ತಿ ಸ್ವಾತಂತ್ರ್ಯ, ರೈಟ್ ಫಾರ್ ಸ್ಪೀಚ್, ನಮ್ಮ ಸಂವಿಧಾನ ನಮಗೆ ಕೊಟ್ಟಿರ್ತಕ್ಕಂಥ ಅತಿ ದೊಡ್ಡ ವರ ಮತ್ತು ಶಕ್ತಿ.
ಈ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಒಂದು ಗೌರವ ಇದೆ. ಆ ಗೌರವವೇ ನಮ್ಮ ಗೌರಿ. ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೊಂದು ಗೌರವ ಇದೆ. ಆ ಗೌರವ ನಮ್ಮ ಗೌರಿ. ಅವರು ಬದುಕಿದ್ದು ಹೇಗೆ, ಏನನ್ನು ಎದುರಿಸಿದ್ರು ಅದೆಲ್ಲ ನಿಮಗೆಲ್ಲ ಗೊತ್ತಿದೆ. ನಮ್ಮ ಈ ಗೌರಿ ಚಿತ್ರದಲ್ಲಿ ಅದನ್ನು ಸೂಕ್ಷ್ಮವಾಗಿ ತಂದಿದ್ದರೆ ನನ್ನಷ್ಟು ಸಂತೋಷ ಪಡೋನು ಯಾರೂ ಇಲ್ಲ. ಯಾಕೆಂದರೆ ಚಿತ್ರಗಳ ಮುಖಾಂತರವಾದರೂ ನಾವು ಮಾತಾಡಬೇಕಾಗಿದೆ, ಚಿತ್ರಗಳ ಮುಖಾಂತರವಾದರೂ ಮಾತಾಡಬೇಕಾಗಿದೆ. ಯಾಕೆಂದರೆ ನಾವು ಭಾಳ ಅಪಾಯದ ಸ್ಥಿತಿಯಲ್ಲಿದ್ದೀವಿ ಕರ್ನಾಟಕದಲ್ಲಿ. ನಾವು ನಮ್ಮ ಭಾಷೆಯ ಮೆದುಳಿನ ಬಳ್ಳಿ ಅಂತಾರೆ, ಅದನ್ನು ಏನಂತಾರೆ, ಬೆನ್ನುಹುರಿ, ಸ್ಪೈನಲ್ ಕಾರ್ಡ್. ಇಡೀ ಕರ್ನಾಟಕದ ಸ್ಪೈನಲ್ ಕಾರ್ಡ್ ಎಲ್ಲಿದೆ ಅಂದರೆ ಕನ್ನಡದಲ್ಲಿದೆ. ಆ ಕನ್ನಡದ ಸ್ಪೈನಲ್ ಕಾರ್ಡ್ಗೆ ಪೆಟ್ಟು ಕೊಡೋದಕ್ಕೆ ಎಲ್ಲ ಸಿದ್ಧತೆಗಳು ಮಾಡ್ತಾಯಿದ್ದಾರೆ. ಅದನ್ನು ಕಾಪಾಡಿಕೊಳ್ಳೋದಕ್ಕೆ ನಮ್ಮ ಮಾತುಗಳು ಹೊರಗೆ ಬರಬೇಕು. ಗೌರಿ ಚಿತ್ರ ಆ ವಿಷಯ ಮಾತಾಡಲಿ ಅಂತ ನಾನು ಹಾರೈಸ್ತೀನಿ. ಮತ್ತು ಇಡೀ ಕರ್ನಾಟಕದ ಮಹಿಳಾ ಪ್ರಪಂಚ ಈ ಗೌರಿ ಚಿತ್ರವನ್ನು ಗೌರವಿಸಿ, ಈ ಮಕ್ಕಳಿಬ್ಬರನ್ನು ಆಶೀರ್ವದಿಸಿ, ಇಂದ್ರಜಿತ್ ಅವರ ಈ ಪ್ರಯತ್ನಕ್ಕೆ ದೊಡ್ಡ ಯಶಸ್ಸು ಕೊಡಲಿ ಅಂತ ನಾನು ಹೃದಯಪೂರ್ವಕ ಕೋರ್ಕೋತೇನೆ. ಥ್ಯಾಂಕ್ ಯು ವೆರಿ ಮಚ್. ಅದ್ಭುತವಾದ ಮಾತುಗಳನ್ನ ಆಡಿದ್ರು ಸರು. ಮತ್ತು ಈಗ ನಮ್ಮ ಕನ್ನಡದಲ್ಲಿ ಏನಂದರೆ, ಬೇರೆ ಭಾಷೆಗಳಲ್ಲಿ ನೋಡಿ ಇಳಿಯರಾಜ ಅವರ ಒಂದು ಆತ್ಮಕಥೆ ಆಗ್ತಾಯಿದೆ. ಹಂಸಲೇಖ ಸರ್ ಅವರ ಆತ್ಮಕಥೆ ಯಾವಾಗಲೂ ಆಗಬೇಕಾಗಿತ್ತು. ಅವರವ್ರ ಒಂದೊಂದು ಹಾಡುಗಳು ಒಂದೊಂದು ಕಥೆ ಆಗಬೇಕಾಗಿತ್ತು. ಅದು ಅವರ ಒಂದು ಪರ್ಮಿಷನ್ ಕೊಟ್ಟರೆ ನಾನೇ ಮಾಡ್ಬೋದು. ಆದರೆ ಅವ್ರ ಮಾತನ್ನ ಕೇಳೋಣ. ಯಾವಾಗ ಹಂಸಲೇಖ ಅವರ ಆತ್ಮಕಥೆ ಒಂದು ನಮ್ಮ ಪರದೆಯ ಮೇಲೆ ನೋಡೋದು? ಯಾಕೆ ಅಂತಂದರೆ ಒಂದೊಂದು ಹಾಡು ಒಂದೊಂದು ಕಥೆ ಆಗುತ್ತೆ, ಒಂದೊಂದು ಹಾಡು ಒಂದೊಂದು ಚಿತ್ರ ಆಗುತ್ತೆ. ಮತ್ತು ಹಂಸಲೇಖ ಅವರ ಆತ್ಮಕಥೆ ನಾವು ಯಾಕೆ ಕನ್ನಡದಲ್ಲಿ ಮಾಡಬಾರ್ದು ಅನ್ನೋ ಒಂದು ಪ್ರಶ್ನೆ ಯಾವಾಗ ಬರುತ್ತೆ, ಮೂಡು ಬರುತ್ತೆ. ಯಾವಾಗ ಮೂಡು ಬರ್ಬೋದು, ಅಥವಾ ಯಾರು ಕೇಳಿದ್ರೆ ಆ ರೈಟ್ಸ್ನ ನೀವು ಕೊಡ್ತೀರಾ? ನಾನು ಪ್ರೀತಿಯಿಂದ ನಿಮ್ಮ ಎಲ್ಲ ಇಷ್ಟವನ್ನು ಒಪ್ಕೋತೀನಿ. ಆದರೆ ಇದು ಗೌರಿ ಚಿತ್ರದ ಲಾಂಚಿಂಗ್. ಈ ಗೌರಿ ಚಿತ್ರದ ಲಾಂಚಿಂಗ್ನಲ್ಲಿ ಈ ಹೀರೋ ಈ ಹೀರೋಯಿನ್ ಮುಖ್ಯವಾಗಿ ಮಿಂಚಬೇಕು. ಏನು ಡಿವೇಟ್ ಮಾಡಿದ್ರೆ ನೀವು ಎಲ್ಲ ಪತ್ರಿಕೆಗಳಲ್ಲಿ ಗೌರಿ ಗೌರಿ ಗೌರಿ, ಸಮರ್ಥ್ ಸಮರ್ಥ್ ಸಮರ್ಥ್, ಸಾನಿಯಾ ಸಾನಿಯಾ ಸಾನಿಯಾ. ಸರ್, ಭಾಳ ಒಳ್ಳೆಯ ವಿಷಯ ಏನಂದರೆ, ಮೊನಾಲಿಸಾ ಅಲ್ಲಿಂದ ಪಾಶ್ಚಿಮಾತ್ಯದಿಂದ ಬಂದಂಥ ಒಂದು ಸೌಂದರ್ಯದ ರಾಶಿ ಮತ್ತು ಶಬ್ದ. ಮೊನಾಲಿಸಾಯಿಂದ ನೀವು ಗೌರಿಗೆ ಹೊರಳ್ಕೊಂಡಿದ್ದೀರಾ ಅಂದರೆ ಕನ್ನಡಕ್ಕೆ ಬದಲಾಗಿದ್ದೀರಾ ಅನ್ನೋದು ಇವರು ಹೇಳಿದ್ರೀಗ. ಒಡಿರಿ ಚಪ್ಪಾಳೆ ಇವರಿಗೆ ಒಂದು ದೊಡ್ಡ. ಕೊನೆಯದಾಗಿ ಹಲವಾರು ಯುವ ಪ್ರತಿಭೆಗಳಿಗೆ, ಯುವಕರಿಗೆ, ಕಲ್ಯಾಣವರಿಗಾರ ಇಲ್ಲಿ ರಾಜೇಶ್ ಕೃಷ್ಣನ್ನು ಹಲವಾರು ಜನ ಇವತ್ತು ಯುವ ಪ್ರತಿಭೆಗಳಿಗೆ ನೀವು ಸ್ಫೂರ್ತಿಯಾಗಿರ. ನಿಮ್ಮ ಸ್ಫೂರ್ತಿ ಯಾರು ಅಂತ ಒಂದು ಕೊನೆಯ ಮಾತನಾಡಿ ಈ ಕಾರ್ಯಕ್ರಮಕ್ಕೆ ಒಂದು ಅಂತ್ಯ ನೀಡೋಣ. ಏನಂತೀರಾ? ಲೈಫ್ ಈಸ್ ಮೈ ಇನ್ಸ್ಪಿರೇಷನ್. ನಾನು ಪುಸ್ತಕ ಓದೋದು ಒಂದು ಕಡೆ, ಮ್ಯೂಸಿಕ್ ನೋಟೇಷನ್ ಓದೋದು ಒಂದು ಕಡೆ, ಅದಕ್ಕಿಂತಲೂ ಮುಖ್ಯವಾಗಿ ಬದುಕನ್ನು ಯಾವಾಗಲೂ ಓದ್ತಾ ಇರ್ತೀನಿ. ನನ್ನ ಎದುರಿಗೆ ಬಂದ ಪ್ರತಿಯೊಬ್ಬ ವ್ಯಕ್ತಿಯು ಒಂದೊಂದು ಗ್ರಂಥ ಅಂತ ನಾನು ತಿಳ್ಕೊಳ್ತೀನಿ. ಪ್ರತಿ ಒಬ್ಬ ವ್ಯಕ್ತಿಯನ್ನು ನಾನು ಮನಸ್ಫೂರ್ತಿ ಓದ್ತೀನಿ. ಅಲ್ಲಿ ಸಿಕ್ಕುವಷ್ಟು ಇನ್ಸ್ಪಿರೇಷನ್ನು ಪುಸ್ತಕಗಳಲ್ಲಿ ಸಿಕ್ಕೋದಿಲ್ಲ ಅಂತ ನನಗೆ ಗೊತ್ತಾಗಿದೆ. ಜುಬಿನ್ ಮೆಹ್ತಾ ಪ್ರಪಂಚದ 7ನೇ ನಂಬರಿನ ಕಂಡಕ್ಟರ್, ದೊಡ್ಡ ಮ್ಯೂಸಿಷಿಯನ್. ಅವ್ರನ್ನೊಬ್ಬರು ಕೇಳ್ತಾರೆ, ಈಸ್ ಮ್ಯೂಸಿಕ್ ಈಸ್ ಯುವರ್ ಲೈಫ್ ಅಂತ. ಹೂ ಸ್ಯಾಡ್ ಅಂತನು, ನಿಮ್ಮ ಜೀವನವೇ ಸಂಗೀತ. ನೆವರ್ ನೆವರ್. ದೇರ್ ಈಸ್ ಮ್ಯೂಸಿಕ್. ಇನ್ ಬಿಟ್ವೀನ್ ದೇರ್ ಆರ್ ಸಮ್ ರೆಸ್ಟ್. ವಿ ಹ್ಯಾವ್ ರೆಸ್ಟ್ ಇನ್ ಮ್ಯೂಸಿಕ್. I bring all my life's experience from the rest and put it into the music. ಅದರಿಂದ ಜೀವನ ಮುಖ್ಯ ನನಗೆ, ಸಂಗೀತ ಮುಖ್ಯ ಅಲ್ಲ ಅಂತ. ಅದರಿಂದ ಸಂಗೀತ ಬರೋದೇ ಜೀವನದಿಂದ. ಸುಮ್ಮನೆ ಸಾ ಅಂತ ಅರ್ಧ ಗಂಟೆ ಆಡಿದ್ರೆ ಸಂಗೀತ ಅಲ್ಲ. ಏರಿಳಿತ ಇದ್ರೇ ಸಂಗೀತ. ಏರಿಳಿತ ಬರೋದೇ ಬದುಕಿನಿಂದ. ಬದುಕೇ ನಮ್ಮ ಗುರು, ಬದುಕೇ ದೇವರು, ಧರೆಯೇ ದೇಗುಲ. ಸೂಪರ್ ಸರ್, ಸೂಪರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.